ಹಾಯ್ ಫ್ರೆಂಡ್ಸ್, ಮೀಸಲಾತಿ ಹಠಾವ್ ಆಂದೋಲನದ ಫ್ರೆಂಡ್ಸ್, ನೀವು ಅಕಾರಣವಾಗಿ ಈ ಒಂದು ಆಂದೋಲನವನ್ನು ಸೃಷ್ಟಿ ಮಾಡಿದ್ರಿ. ಇದು ಅನಗತ್ಯವಾಗಿತ್ತು, ಇದು ಸಂದರ್ಭವೂ ಅಲ್ಲ. ಮತ್ತು ಇವತ್ತು ಖಾಸಗೀಕರಣದಿಂದಾಗಿ ನಮ್ಮ ಸರ್ಕಾರಗಳು, ಘನ ಸರ್ಕಾರಗಳು ಎಲ್ಲ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಮಾರಿರೋದ್ರಿಂದಾಗಿ ಮತ್ತು ಅದರಲ್ಲೂ ವಿಶೇಷವಾಗಿ ನಿಮ್ಮ ಮೋದಿ ಸಾಹೇಬರು ಎಲ್ಲ ಸಂಸ್ಥೆಗಳನ್ನು ಈಗ ಖಾಸಗೀಕರಣಗೊಳಿಸಿರುವುದರಿಂದಾಗಿ ಈಗ ಯಾವುದೇ ಸರ್ಕಾರಿ ಹುದ್ದೆಗಳಿಲ್ಲ. ಇಂಥ ಸಂದರ್ಭದಲ್ಲಿ ರಿಸರ್ವೇಷನ್ ಪಾಯಿಂಟ್ನ ಇಟ್ಕೊಂಡು ಬಂದಿದ್ದೀರಾ. ಯಾಕೆ ಡೈವರ್ಟ್ ಮಾಡೋಕ್ಕೆ ಅಂತ ಗೊತ್ತಾಯ್ತು. ಬೇರೆ ಬೇರೆ ಇಶ್ಯೂಗಳನ್ನ ಡೈವರ್ಟ್ ಮಾಡಬೇಕಾಗಿತ್ತು. RSS ಮೇಲೆ ನಿರಂತರ ಟ್ರೋಲಿಂಗ್ ಇತ್ತಲ್ಲ, ಅದನ್ನ ಡೈವರ್ಟ್ ಮಾಡಬೇಕಾಗಿತ್ತು. ಆದರೆ ಅದು ವೇಸ್ಟ್ ಸರ್ಕಸ್, ಟೈಮ್ ವೇಸ್ಟ್ ಮಾಡ್ಕೊಂಬಿಟ್ಟೆ. ಹಂಗಾಗಿ ನಿಮ್ಮನ್ನು ನಾನು ಕ್ಷಮಿಸ್ತೀನಿ. ಸ್ಕ್ರೀನ್ ಮೇಲೆ 2 ಇನ್ಫಾರ್ಮೇಶನ್ ಬರ್ತಾ ಇದೆ ನೋಡಿ. ಈ ಇನ್ಫಾರ್ಮೇಶನ್ ಏನು ಹೇಳುತ್ತೆ ಅಂತಂದ್ರೆ, ಭಾರತದ ಟಾಪ್ 10 ಶ್ರೀಮಂತರು ಅಂದ್ರೆ ಅಂತಿಂತ ಶ್ರೀಮಂತರಲ್ಲ, ಬಿಲಿಯನಿಯರ್ಸ್. ನಮ್ಮ ಭಾರತದ ರುಪಿ ವ್ಯಾಲ್ಯೂನಲ್ಲಿ ಹೇಳೋದಾದ್ರೆ ಲಕ್ಷ ಕೋಟಿಗಳು ಅವರ ಆಸ್ತಿ. ಇವ್ರಗಳ ಹತ್ರ ಎಷ್ಟು ಆಸ್ತಿ ಇದೆ ಅಂದ್ರೆ, ಭಾರತದ ಜನಸಂಖ್ಯೆ ಒಟ್ಟು 140 ಕೋಟಿ ಇದೆ ಅಂತ ಅನ್ಕೊಳ್ಳೋಣ. ಇವತ್ತು ಈ 140 ಕೋಟಿ ಜನರ ಜಿಡಿಪಿ ಏನಿದೆಲ್ಲ, ಹೆಚ್ಚು ಕಡಿಮೆ ಅದರ ಅರ್ಧದಷ್ಟು ಜಿಡಿಪಿ, ಹಣದ ಅರ್ಧದಷ್ಟು ಈ ಶ್ರೀಮಂತರ ಹತ್ರನೇ ಇದೆ. ಮತ್ತು ಈ ಶ್ರೀಮಂತರು ಈ ಆಸ್ತಿಯನ್ನ, ಕೋಟ್ಯಾಂತರ ರೂಪಾಯಿ, ಲಕ್ಷ ಕೋಟಿ ಆಸ್ತಿಯನ್ನ ಅವರ ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಾಗಿ ಗಳಿಸಿಕೊಂಡವರಲ್ಲ. ಅದೆಲ್ಲವೂ ಈ ದೇಶದ ಬಡ ಜನರ ದುಡ್ಡು, ಬಡ ಜನರ ಆಸ್ತಿ. ಯಾಕೆಂದ್ರೆ ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ತನ್ನ ಹಕ್ಕುಗಳಿದೆ, ಆಸ್ತಿಯಲ್ಲಿ ಹಕ್ಕಿದೆ. ಸಮಾನ ಆಸ್ತಿ, ಸಮಾನ ಶಿಕ್ಷಣ, ಸಮಾನ ಅಧಿಕಾರ, ಸಮಾನ ಅವಕಾಶ, ಇದೆಲ್ಲವನ್ನ ಕೊಡಮಾಡಬೇಕಾಗಿದ್ದು ನಮ್ಮ ಸಂವಿಧಾನದ ಆಶಯ. ಸೊ ಹೀಗೆ ಇಡೀ ದೇಶದ ಭೂಮಿ, ಕೈಗಾರಿಕೆ ಅಥವಾ ಯಾವುದೇ ಅಧಿಕಾರವನ್ನು ತಂದುಕೊಡ್ತಾವೋ, ಆಸ್ತಿಯನ್ನು ತಂದುಕೊಡ್ತಾವೋ, ಸಂಪತ್ತನ್ನು ತಂದುಕೊಡ್ತಾವೋ, ಆ ಎಲ್ಲ ಸಂಪತ್ತುಗಳು ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಸಲ್ಲಬೇಕು. ಪ್ರತಿಯೊಬ್ಬ ಪ್ರಜೆಗೂ ಈಕ್ವಲ್ ರೈಟ್ಸ್ ಇದೆ. ಓವರ್ಲುಕ್ ಮಾಡಿ, ಬೈಪಾಸ್ ಮಾಡಿ ಕೆಲವು ಮಂದಿ ಸಾವಿರ ಲಕ್ಷ ಕೋಟಿ ದುಡ್ಡನ್ನ ಅಥವಾ ಆಸ್ತಿಯನ್ನ ಒಡೆತನ ಇಟ್ಕೊಂಡಿದ್ದಾರೆ. ಇನ್ನು ಅನೇಕರು ಭೂ ಒಡೆತನಕ್ಕೆ ಒಂದು ಸಾಂವಿಧಾನಿಕವಾಗಿ ಒಂದು ಮಿತಿ ಇದೆ. ಅಂದ್ರೆ ಒಂದು 5 ರಿಂದ 20 ಹೆಕ್ಟೇರ್ ಜಮೀನಿನ ಒಬ್ಬ ವ್ಯಕ್ತಿ ಹೊಂದಬಹುದು ಅಂತ. ಆದರೆ ಭೂ ಮಾಫಿಯಾ ಜೊತೆಗೆ ಇಟ್ಕೊಂಡಿರ್ತಕ್ಕಂಥ ಅನೇಕ ಜನರು ಅವರವರ ಹೆಸರಿಗೆ 1000 ಹೆಕ್ಟೇರ್ ಜಮೀನುಗಳನ್ನ ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ. ಲ್ಯಾಂಡ್ ಬಿಸ್ನೆಸ್ ಮಾಡ್ತಾರೆ. ಸುಮಾರು ಅಂದಾಜು ಒಂದು ಮಾಹಿತಿ ಪ್ರಕಾರ 4,000 ರಿಂದ 22,000 ಹೆಕ್ಟೇರ್ ತನಕ ಇಂಡಿವಿಜುವಲ್ ವ್ಯಕ್ತಿಗಳು ಆಸ್ತಿ ಮೇಲೆ ತಮ್ಮ ಪರಭಾರೆಯನ್ನು ಹೊಂದಿದ್ದಾರೆ, ಒಬ್ಬೊಬ್ಬರೇ ಇಂಡಿವಿಜುವಲ್ ಆಗಿ. ಸೊ ಇಲ್ಲಿ ಇಡೀ ದೇಶದ ಸಂಪತ್ತು ಕ್ರೋಢೀಕರಣ ಆಗ್ತಾ ಇದೆ. ಜನಸಾಮಾನ್ಯರು ಬೇವರು ಸುರಿಸಿ ಸಂಪಾದನೆ ಮಾಡಿ, ಮಳೆ ಬೆಳೆ ನಂಬಿಕೊಂಡು ಹೇಗೋ ಮಾಡಿ ಎಷ್ಟೋ ಹಣಕಾಸು ಉಳಿಸಿ, ಮತ್ತೆ ಪ್ರತಿಯೊಂದು ವಸ್ತುಗಳನ್ನು ಪರ್ಚೇಸ್ ಮಾಡುವಾಗ ಅದರ ಟ್ಯಾಕ್ಸ್, GST ಎಲ್ಲವನ್ನ ಕಟ್ಟಿ ಬರ್ಬಾದಾಗಿ ಇವ್ರಿಗೆ ಕೈಗೆ ಒಪ್ಪಿಸಿರ್ತಾರೆ. ಇದೇ ಜನಸಾಮಾನ್ಯರಿಗೆ, ರೈತರಿಗೆ ಸರ್ಕಾರಗಳು ಸಾಲ ಕೊಟ್ಟರೆ ಇನ್ನಿಲ್ಲದ ಕಿರುಕುಳ ಕೊಟ್ಟು ಅವ್ರ ಹತ್ರ ಸಾಲ ವಸೂಲಿ ಮಾಡ್ತವೆ. ಆದ್ರೆ ಈ ಶ್ರೀಮಂತರಿದಾರಲ್ಲ, ಇವೆಲ್ಲರೂ ಹೆಂಗ್ ಶ್ರೀಮಂತರಾದ್ರು ಅಂದ್ರೆ, ನಮ್ಮ ದುಡ್ಡು ಬ್ಯಾಂಕಲ್ಲಿ ಇದೆಯಲ್ಲ, ಆ ದುಡ್ಡುಗಳನ್ನೆಲ್ಲ ಲೋನ್ ಮುಖಾಂತರ ತಗೊಂಡು, ಕೋಟ್ಯಾಂತರ ರೂಪಾಯಿ ಲೋನ್ ಮುಖಾಂತರ ತಗೊಂಡು, ಆಮೇಲೆ ರಾಜಕಾರಣಿಗಳ ಮುಖಾಂತರ ಅದನ್ನ ಮನ್ನಾ ಮಾಡಿಸ್ಕೊಂಡು, ರಾಜಕಾರಣಿಗಳ ಮುಖಾಂತರ ಎಲ್ಲ ರಾಜಕಾರಣಿಗಳು, ನಾನು ಹೇಳೋದು, ಯಾರು ಅಧಿಕಾರಕ್ಕೆ ಬರ್ತಾರೋ ಆ ಎಲ್ಲಾ ರಾಜಕಾರಣಿಗಳನ್ನ ಎಲ್ಲವನ್ನ ಮನ್ನಾ ಮಾಡಿಸ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ಸಂಸ್ಥೆ ನಷ್ಟ ಆಯ್ತು ಅಂತನೋ, ಅಥವಾ ಕಂಪನಿ ಮುಚ್ಚೋಯ್ತು ಅಂತನೋ, ಅಥವಾ ವಿಪರೀತ ಸಿಕ್ ಇಂಡಸ್ಟ್ರಿ ಆಗೋಯ್ತು ಅಂತ ಸುಳ್ಳು ಪತ್ರಗಳನ್ನ, ದಾಖಲೆಗಳನ್ನ ಸೃಷ್ಟಿ ಮಾಡಿಸಿ ಎಲ್ಲ ಲೋನ್ ಅಂದ್ರೆ ಎಷ್ಟು, ಸಾವಿರಾರು ಕೋಟಿ ಲೋನನ್ನ ಈಗ ವೇವರ್ ಆಫ್ ಮಾಡಿಸ್ಕೊಂಡಿದ್ದಾರೆ. ಇದನ್ನೆಲ್ಲ ಮಾಡಿದ್ರೆ ಯಾರು? ನಮ್ಮ ಕೇಂದ್ರ ಸರ್ಕಾರಗಳು, ಅದರಲ್ಲೂ ವಿಶೇಷವಾಗಿ ಮೋದಿ ಸಾಹೇಬರು. ಇದನ್ನೆಲ್ಲ ಕೇಳಲ್ವಾ? ಇದನ್ನೆಲ್ಲ ಯಾರು ಕೇಳಬೇಕು? ಇಲ್ಲಿ ಇರೋದು ನಿಮ್ಮ ಆಸ್ತಿ ಪಾಸ್ತಿ, ಕೋಟ್ಯಾಂತರ ರೂಪಾಯಿ ದುಡ್ಡು, ಭಾರತೀಯರ ಎಲ್ಲ ದುಡ್ಡು ಕೆಲವು ಜನರ ಹತ್ರ ತುಂಬಿಕೊಂಡಿದೆ ಅಂತ ಹೆಮ್ಮೆ ಪಡ್ತೀರಾ? ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ ಅಂತಕ್ಕಂಥದ್ದು ನಾಚಿಕೆ ಪಡುವ ವಿಷಯ. ಎಲ್ಲ ಬಡ ಜನರ ದುಡ್ಡನ್ನ ಲಪ್ಟಾಯಿಸ್ಕೊಂಡಿರ್ತಕ್ಕಂಥ ಈ ಜನ ಮೆರೆದಾಡ್ತಾ ಇದ್ದಾರೆ. ಆದ್ರೆ ನಾವಿಲ್ಲಿ ಬಡತನದಲ್ಲಿ ಸಾಯ್ತಾ ಇದ್ದೀವಿ ಅಂತ ಯೋಚನೆ ಮಾಡಬೇಕಾಯ್ತು ನೀವು. ಅದು ಬಿಡ್ಬಿಟ್ಟು ಇಲ್ಲದೇ ಇರ್ತಕ್ಕಂಥ ಒಂದು ರಿಸರ್ವೇಷನ್ ಹಠಾವೋ ಅಂತ ಬಂದಿದಿರಲ್ಲ. ನಿಮಗೆ ಮಾನ ಇದೆಯಾ, ಮರ್ಯಾದೆ ಇದೆಯಾ ಹೇಳಿ? ಸ್ವಲ್ಪನಾದ್ರೂ ಮನುಷ್ಯತ್ವ ಇರಬೇಕಲ್ಲ, ನ್ಯಾಯ ಇರಬೇಕಲ್ಲ, ತರ್ಕ ಇರಬೇಕಲ್ಲ. ಮೀಸಲಾತಿಯಿಂದ ಏನ್ರಿ ಮಹಾ ಅಂದ್ರೆ, ಒಂದು ಸ್ಕೂಲ್ಗೆ ಹೋಗೋಕೆ ವ್ಯಕ್ತಿಗೆ ಅವಕಾಶ ಸಿಗುತ್ತೆ,
ಬಡವರಿಗೆ ಅವಕಾಶ ಸಿಗುತ್ತೆ, ಕೆಲ ಸಮುದಾಯಗಳಿಗೆ ಅವಕಾಶ ಸಿಗುತ್ತೆ. ಸ್ಕೂಲಿಂದ ಕಲಿತು ಬಂದವರಿಗೆ ಯಾವ್ದೊಂದು ಕೆಲಸನೋ ಏನೋ ಸಿಕ್ಕಿದ್ರೆ ಅಪರೂಪಕ್ಕೆ ಸಿಗಲ್ಲ, ಸಿಕ್ಕಿದ್ರು ಯಾವ್ದೊಂದು ಸಣ್ಣ ಸರ್ಕಾರಿ ಕೆಲಸಕ್ಕೆ ಹೋಗೋದಕ್ಕೆ ಕೆಲಸ ಸಿಗುತ್ತೆ. ಆವಾಗ ಅವನು ಒಂದು ಫ್ಯಾಮಿಲಿ ಸಾಕ್ತಾನೆ, ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ. ಆದರೆ ಕೋಟ್ಯಾಂತರ ರೂಪಾಯಿ ಲಕ್ಷ ಕೋಟಿಗಳನ್ನ ಲೂಟಿ ಮಾಡ್ಕೊಂಡು ಕುಂತಿರೋದ್ರೆ ನೀವು ಯಾರು ಪ್ರಶ್ನೆ ಮಾಡ್ದೇನೆ ದಮ್ಮಿಲ್ಲ ನಿಮಗೆ ಪ್ರಶ್ನೆ ಮಾಡೋದಕ್ಕೆ. ಇಲ್ಲಿ ಬಂದ್ಬಿಟ್ಟು ರಿಸರ್ವೇಷನ್ ಹಿಡ್ಕೊಂಡು ಆ ಕಾಲದಿಂದ ಈ ಕಾಲ ತನಕ ಅಳ್ಳಾಡ್ತಾ ಇದ್ದೀರಾ. ಇದನ್ನ ಪ್ರಶ್ನೆ ಮಾಡುವ ತಾಕತ್ತು ನಿಮ್ಮ ಮೋದಿಯವ್ರಿಗೂ ಇಲ್ಲ. ಮೋದಿಯವ್ರನ್ನ ಈಗ ವಿಷ್ಣುವಿನ ಅಪರಾವತಾರ ಅಂತ ಕರಿತೀರಾ. ಮೋದಿ ಅಂತ ಒಬ್ಬ ವ್ಯಕ್ತಿ ಹಿಂದೆ ಹುಟ್ಟಿರ್ಲಿಲ್ಲ, ಮುಂದೆ ಹುಟ್ಟಲ್ಲ ಅಂತ ನೀವು ಅಂತ ಅದ್ಭುತವಾದ ಪ್ರಧಾನಿ ಅಂತ ಹಾಡಿ ಹೊಗಳ್ತಾ ಇದ್ದೀರಾ. ಅವ್ರಿಗೂ ಕೂಡ ಇಂತಹ ದೊಡ್ಡ ದೊಡ್ಡ ಶ್ರೀಮಂತರ ಜೊತೆಗೆ ನಂಟಿದೆ. ಅವರಲ್ಲದೆ ಎಲ್ಲಾ ರಾಜಕಾರಣಿಗಳಿಗೂ ನಂಟಿದೆ. ಯಾಕಂದ್ರೆ ಅವರೆಲ್ಲರ ಅಧಿಕಾರಕ್ಕೋಸ್ಕರ ದುಡ್ಡನ್ನ ಸುರಿಯೋರೇ ಇವರು. ಈ ದೊಡ್ಡ ದೊಡ್ಡ ಕುಳಗಳ ಹತ್ರ ಇರೋ ದುಡ್ಡೆಲ್ಲ ನಮ್ದು ಅಂದ್ಮೇಲೆ ಅದನ್ನ ಕಸ್ಗಳ ಹತ್ರ ನಾವು ಹೋರಾಟ ಮಾಡಬೇಕು. ಅದು ಎಲ್ರಿಗೂ ಈಕ್ವಲ್ ಆಗಿ ಹಂಚಿಕೆ ಆಗಬೇಕು ಅಂತ ಹೋರಾಟ ಮಾಡಬೇಕಲ್ಲ. ಮೋದಿ ಅವರು ಹೇಳಿದಂಗೆ ಪ್ರತಿಯೊಬ್ಬರು ಅಕೌಂಟ್ಗೆ 15 ಲಕ್ಷ ತಂದು ಕೊಡ್ತೀವಿ ಅಂತಂದ್ರೆ ಹೆಂಗ್ ಗೊತ್ತಾ, ಈ ಶ್ರೀಮಂತರಿದಾರಲ್ಲ ಇವರೆಲ್ಲರ ದುಡ್ಡುಗಳನ್ನ ನಾವು ಸರ್ಕಾರಕ್ಕೆ ವಶಪಡಿಸ್ಕೊಂಡ್ರೆ ಇದೆಲ್ಲ ನಿಮ್ಮ ಅನ್ಸಿಸ್ಟ್ರಲ್ ಪ್ರಾಪರ್ಟಿ ಅಲ್ಲಪ್ಪ, ಇದು ಸರ್ಕಾರದ ದುಡ್ಡು, ಜನರ ದುಡ್ಡು ಅಂತ ನೀವು ವಶಪಡಿಸ್ಕೊಂಡ್ರೆ ಎಲ್ಲರ ಅಕೌಂಟ್ಗೂ ನಿಜವಾಗ್ಲೂ 15 ಲಕ್ಷ ಹಾಕಬಹುದು. ಸ್ವಿಸ್ ಬ್ಯಾಂಕ್ ಹೋಗಿ ತರಬೇಕಾದಾಗತ್ತೆ, ಇಲ್ಲೇ ಇರುತ್ತೆ. ಸ್ವಿಸ್ ಬ್ಯಾಂಕ್ ಇರೋದು ನಮ್ಮ ದುಡ್ಡೇ, ಅದನ್ನು ಎಲ್ಲ ರಾಜಕಾರಣಿಗಳು ಇಟ್ಟಿರ್ತಕ್ಕಂಥದ್ದೇ. ಹಾಗಾಗಿ ನಿಮ್ಮ ಲಕ್ಷ್ಯ ನಿಜವಾಗ್ಲೂ ನಿಮಗೆ ಸಾಮಾಜಿಕ ಕಳಕಳಿದ್ರೆ, ನಿಜವಾಗ್ಲೂ ದೇಶಭಕ್ತಿ ನಿಮಗಿದ್ರೆ ನೀವೇನ್ ಮಾಡಬೇಕು, ಇಲ್ಲಿರ್ತಕ್ಕಂಥ ದೊಡ್ಡ ಆಸ್ತಿ ಲಪಟಾಯಿಸಿರ್ತಕ್ಕಂಥ ಎಲ್ಲ ಸಿರಿವಂತರನ್ನ ಲೆಕ್ಕ ಕೇಳಬೇಕು, ಅವ್ರ ದುಡ್ಡನ್ನು ವಾಪಸ್ ತರಿಸಬೇಕು. ಮತ್ತು ಭಾರತದ ಎಲ್ಲ ಅಧಿಕಾರ, ಆಸ್ತಿ, ಸಂಪತ್ತು, ಭೂ ಒಡೆತನ ಎಲ್ಲವೂ ಎಲ್ಲರಿಗೂ ಸಮವಾಗಿ ಹಂಚಿಕೆ ಆಗಬೇಕು. ಆವಾಗ ಯಾವ ರಿಸರ್ವೇಷನ್ ಯಾರಿಗೂ ಕೊಡಬೇಕಾದಾಗತ್ತೆ ಇಲ್ಲ. 50%, 2%, 3%, 4%, 5% ಅಂತ ಒದ್ದಾಡಬೇಕಾದಾಗತ್ತೇ ಇಲ್ಲ. ಇದು ಲಾಜಿಕ್. ಯೋಚನೆ ಮಾಡಿ.